ನಮಸ್ಕಾರ ಫ್ರೆಂಡ್, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ, ಹೊಸ ಚಾನಲ್ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಶುರು ಮಾಡೋಣ. ಫ್ರೆಂಡ್, ಈಗ ಏನು ನಿಮಗೆ ಉಪೇಂದ್ರ ಸರ್ ಅವರು ಫಿಲಮ್ ಡೈರೆಕ್ಷನ್ ಮಾಡ್ತಿರುವಂತಹ ಚಿತ್ರ ಇದು ಅನ್ನೋದು ಏನು ಅರ್ಥ ಅನ್ನೋದು ಇದು ಗೊತ್ತಿಲ್ಲ. ಯಾಕೆಂದ್ರೆ ಅವರೇ ಹೇಳ್ಬೇಕು ಇದರ ಅರ್ಥ. ಏನು ಅರ್ಥ ಅಂತ ಅವರೇ ಹೇಳ್ಬೇಕು. ಇವತ್ತು ಏನು ಟ್ರೈಲರ್ ರಿಲೀಸ್ ಆಗಿದೆ, ಟ್ರೈಲರ್ ಅಲ್ಲ ವಾರ್ನರ್ ರಿಲೀಸ್ ಆಗಿದೆ. ಫ್ರೆಂಡ್, ಇದು ಒಂದು ಡಿಫ್ರೆಂಟಾಗಿ ಎಲ್ಲ ಟ್ರೈಲರ್ ಅಂತ ಹೇಳ್ತಿದ್ರು. ಉಪೇಂದ್ರ ಅವರು ಗೊತ್ತು ಡಿಫ್ರೆಂಟು ಅಂತ. ಅವ್ರು ಯಾವುದೇ ಒಂದು ಫಿಲಮ್ ಮಾಡಿದ್ರು ಅವರು ಡಿಫ್ರೆಂಟಾಗಿ ಇರುತ್ತೆ. ಅವ್ರ ಡೈರೆಕ್ಷನ್ನು ಸೂಪರ್ ಡೈರೆಕ್ಷನ್ ಇರುತ್ತೆ. ಯಾಕೆಂದರೆ ಸೂಪರ್ ಆಗಿರ್ಬೋದು, ಉಪೇಂದ್ರ ಆಗಿರ್ಬೋದು. ನಾವು ಹೇಳೋಕ್ಕೆ ಆಗಲ್ಲ. ಉಪೇಂದ್ರ ಸರ್ದವ್ರದ್ದು ಏನು ಫಿಲಮ್ಮು ಡೈರೆಕ್ಷನ್ ಮಾಡಿರೋಂಥ ಫಿಲಮ್ಮು ಡಿಫ್ರೆಂಟಾಗಿರುತ್ತೆ. 2040ನೇ ಇಸ್ವಿದು ಯಾವ ಥರ ಇರುತ್ತೆ ಅನ್ನೋದು ಇಲ್ಲಿ ತೋರಿಸಿದ್ದಾರೆ. ಫ್ರೆಂಡ್, ಇದ್ರ ಬಗ್ಗೆ ನಾನು ನಿಮಗೆ ಮಾಹಿತಿ ಕೊಡ್ತೀನಿ. ಉಪೇಂದ್ರ ಸರ್ ಅವರ ನಿರ್ದೇಶನದ ಬಗ್ಗೆ. ಫ್ರೆಂಡ್, ಇದು ನಿಮಗೆ ಗೊತ್ತಿರಬೇಕು, ಸಾಕಷ್ಟು ಜನ ವೀಕ್ಷಣೆ ಮಾಡಿದ್ದಾರೆ. ಏನು ಅನ್ನೋದು ಒಂದು ವಾರ್ನರ್ ಅಂತ ಬಿಡುಗಡೆ ಮಾಡಿದ್ದಾರೆ. ಅದು ತುಂಬ ಚೆನ್ನಾಗಿ ಮಾಡಿದೆ. ಅದ್ಭುತವಾಗಿ ಒಂದು ಮೇಕಿಂಗ್ ಆಗಿರ್ಬೋದು, ವಿಡಿಯೋಗ್ರಾಫ್ ಆಗಿರ್ಬೋದು, ಮ್ಯೂಸಿಕ್ ಆಗಿರ್ಬೋದು ತುಂಬ ಅದ್ಭುತವಾಗಿ ಬಂದಿದೆ ಅಂತ ನೋಡೋದು. ನಿಜವೂ ಇದು 2040ನೇ ಇಸ್ವಿಯಲ್ಲಿ ಈ ಥರ ಇರುತ್ತೆ ಅನ್ನೋದು ಇಲ್ಲಿ ಕಾಲ್ಪನಿಕವಾಗಿ ತೋರಿಸಿದ್ದಾರೆ. ಯಾಕೆಂದರೆ ಎಷ್ಟು ಕ್ಲಿಯರೆನ್ಸಾಗಿ ತೋರಿಸಿದ್ದಾರೆ ಅಂದರೆ ಫ್ರೆಂಡ್, ನಿಮ್ಮ ಏನು ಒಂದು 2040ರಲ್ಲಿ ಯಾವ ರೀತಿ ಜನ ಇರ್ತಾರೆ ನೋಡಿ. ಅದು ಒಂದು ಬಾಳೆಹಣ್ಣು ಬೀಳುತ್ತೆ, ಒಂದು ಬಾಳೆಹಣ್ಣಲ್ಲಿ ಒಂದು ರಕ್ತ ಬೀಳುತ್ತೆ. ಆ ಒಂದು ಬಾಳೆಹಣ್ಣಿಗೆ ಸುಮಾರು ಒಂದು 10ರಿಂದ 15 ತಿನ್ನೋಕ್ಕೋಸ್ಕರ ಕಿತ್ತಾಡ್ತಾ ಇರ್ತಾರೆ. ಮತ್ತು ಸರ್ಕಾರದಿಂದ ವ್ಯಾನ್ ಬರುತ್ತೆ. ಅದರಲ್ಲಿ ನಿಮ್ಮ ಬೇಕಾಗುವ ತಿಂಡಿ ದಿನಸುಗಳು ಮತ್ತು ಮೊಬೈಲು ಒಬ್ಬೊಬ್ರಿಗೂ ಸಹ ನಾವು ಕೊಡ್ತೀವಿ ಅಂತ ಅಲೌನ್ಸ್ ಮುಖಾಂತರ ಡಬ್ಬಿಯಲ್ಲಿ ಬೀಳುತ್ತೆ ಫ್ರೆಂಡ್. ಮತ್ತು ಅದು ಜನ ಕಿತ್ತಾಡ್ತಿರ್ತಾರೆ. ಮತ್ತು ಮಂಡಳ ಗ್ರಹಕ್ಕೆ ಹೋಗೋದು, ಹುಡುಗ ಮೊಬೈಲ್ ನೋಡ್ತಿರೋದು, ಭೂಮಿ ಕೆಳಗಡೆ ಹೋಗೋದು ಡಿಫ್ರೆನ್ಸಾಗಿ ಇದೆ ಫ್ರೆಂಡ್. ಇಲ್ಲಿ ಸಖತ್ ಉಪೇಂದ್ರ ಅವರು ಟ್ಯಾಲೆಂಟು ಅಂತ ನಾವು ಏನು ಹೇಳಬೇಕಾಗಿಲ್ಲ. ಅವ್ರ ಟ್ಯಾಲೆಂಟು ಇಡೀ ನಮ್ಮ ಕರ್ನಾಟಕಕ್ಕೆ ಗೊತ್ತು, ನಮ್ಮ ಅವರ ರಾಜ್ಯಕ್ಕೂ ಗೊತ್ತು. ತೆಲುಗು ಆಗಿರ್ಬೋದು, ತಮಿಳ್ನಾಡು ಆಗಿರೋ ಅವ್ರ ಟ್ಯಾಲೆಂಟ್ ಏನು ಅನ್ನೋದು ಎಲ್ಲರಿಗೂ ಅದು ಗೊತ್ತು. ಅವ್ರ ನಿರ್ದೇಶನ ಡೈರೆಕ್ಷನ್ ಮಾಡೋ ಅಂಥ ಸೂಪರು ಫಿಲಮ್ಗಳು ಹಿಂದೆ ಸೂಪರ್ ಅಂತ ಮಾಡಿದ್ರು. ನಿಜವೂ ಅದ್ಭುತವಾದಂಥ ಮೂವಿ ಇದು. ಅದೇ ಥರ ಬರುವಂಥ ಡಿಫ್ರೆಂಟು ಫ್ರೆಂಡ್. ಇಷ್ಟು 2040ರಲ್ಲಿ ನಡೆಯೋ ಯಾವ ರೀತಿ ನಡೆಯುತ್ತೆ ಅಂತ ಇಲ್ಲಿ ತೋರಿಸಿದ್ದಾರೆ ಕಾಲ್ಪನಿಕವಾಗಿ. ಚಂದ್ರಗ್ರಹಕ್ಕೆ ಹೊಳೋದು, ಭೂಮಿಯಿಂದ ಕುಸಿಯೋದು, ನಂತರ ಒಂದು ಡೈಲಾಗ್ ಉಪೇಂದ್ರ ಕಾರಿಂದ ಇಳಿತಾರೆ, ಅಲ್ಲೊಂದು ಮಾಸ್ ಎಂಟ್ರಿ ಆಗುತ್ತೆ. ನಿಜವೂ ಅದು ಅದ್ಭುತವಾದ ಎಂಟ್ರಿ ಅಂತಲೇ ಹೇಳ್ಬೇಕು. ಯಾಕೆಂದರೆ ಉಪೇಂದ್ರ ಸೆಟ್ ಅವ್ರ ಆ್ಯಕ್ಟಿಂಗ್ ಆಗಲಿ ಏನೇ ಆಗಲಿ ಎಲ್ಲ ಸೆಲ್ಯೂಟ್ ಅಂತಲೇ ಹೇಳ್ಬೋದು. ಕಮ್ ಬ್ಯಾಕ್ ಅಂತಲೇ ಹೇಳ್ಬೋದು. ಉಪೇಂದ್ರ ಅವರು ಡೈರೆಕ್ಷನಲ್ಲಿ ಕಾರಿಂದ ಇಳಿತಿದಂಗೆ ಅಲ್ಲಿ ತೋರಿಸೋ ರೀತಿ ಆಗಿರ್ಬೋದು, ಅವರು ಉಪೇಂದ್ರ ನೋಡ್ತಿದ್ದಂಗೆ ಅಲ್ಲಿ ಜನಗಳು ಧಿಕ್ಕಾರ ಅಂತಿರ್ತಾರೆ. ಆ ಡೈಲಾಗ್ ಹೊಡಿತಾರೆ, ಧಿಕ್ಕಾರ ಅಲ್ಲ, ಧಿಕ್ಕಾರ ಯಾರು ಬೇಕು, ಅಧಿಕಾರ ಬೇಕು ಅನ್ನೋದು. ಅದು ಒಂದು ಡಿಫ್ರೆಂಟೇ ಹೇಳ್ಬೋದು ಫ್ರೆಂಡ್. ಒಟ್ಟಿನಲ್ಲಿ ಈ ಮೂವಿ ಸೂಪರಾಗೈತೆ. ಟೀಸರ್ ಅಲ್ಲ, ಟ್ರೈಲರ್ ಅಲ್ಲ, ವಾರ್ನರ್ ಅಂದರೆ ಒಂದು ಯಾವುದೋ ಒಂದು ಕೆಟ್ಟ ಲೋಕ ಅಂತಿರ್ಬೋದು. ಒಬ್ಬ ದುಷ್ಟ ವ್ಯಕ್ತಿ ಆಗಿರ್ಬೋದು, ಅವ್ರನ್ನ ಕಳೆಯೋದಕ್ಕೆ ಅಂದರೆ ಅವ್ರನ್ನ ಬೇರೆ ರೀತಿ ಪರಿವರ್ತನೆ ಮಾಡೋಕ್ಕೋಸ್ಕರ ವಾರ್ನರ್ ಅಂತ ಇರ್ತಾರೆ. ವಾರ್ನರ್ ಅಂದರೆ ದುಷ್ಟರನ್ನ ಹೊಡೆಯೋದಕ್ಕೆ ವಾರ್ನರ್ ಅಂತಾರೆ. ಬಟ್ ಇಲ್ಲಿ ಇಷ್ಟು ನಿಮಗೆ ಒಂದು ನಿಮಿಷ ಇದರಲ್ಲಿ ನಿಮಗೆ ವಾರ್ನರ್ ಟ್ರೈಲರ್ ಅಲ್ಲ, ಪದೇ ಟ್ರೈಲರ್ ಅಂತ ಬರುತ್ತೆ. ಯಾಕೆಂದರೆ ಫಿಲಮ್ನಲ್ಲಿ ಟ್ರೈಲರ್ ಅಂತ ಇರುತ್ತೆ. ವಾರ್ನರ್ ಬರ್ತಾರೆ ಉಪೇಂದ್ರ ಸಾರ್ ಅಂತಲೇ ಹೇಳ್ಬೋದು. ಸದ್ಯಕ್ಕೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ, ಇದೇ ಥರ ಸಪೋರ್ಟ್ ಮಾಡಿ. ಫಿಲಮ್ ಬರಲಿಕ್ಕೆ ನಾವು ಡಿಸೆಂಬರ್ 20ಕ್ಕೆ ಕಾದು ನೋಡೋಣ. 100% ಜನ ಕಾಯ್ತಾರೆ. ಯಾಕೆಂದರೆ ಇಲ್ಲಿ ತೋರಿಸಿರೋಂಥ ಒಂದು ಟ್ರೈಲರ್ ವಾರ್ನರಲ್ಲಿ ಅದ್ಭುತವಾದಂಥ ಕ್ಲಿಪ್ಗಳಿದ್ದಾವೆ. ಏನಪ್ಪ ಈ ಥರ ಜನಗಳು ಮೈಮೇಲೆ ಬಟ್ಟೆ ಇಲ್ದಂಡು ಟೋಸಿ ಹಾಕ್ಕೊಂಡು ಇದು ಮಾಡೋಕ್ಕೆ ತುಂಬ ಡಿಫ್ರೆಂಟಾಗಿ ತೋರಿಸಿರೋದು. 2040ರಲ್ಲಿ ಜಾತಿ ಬಗ್ಗೆ ಮಾತಾಡಿದ್ದಾರೆ. ಅಂದರೆ ಒಬ್ಬೊಬ್ಬ ಮಗುಗೂ ಒಂದೊಂದು ಜಾತಿ ಸೀಲ್ ಹೊಡೀರಿ. ಜಾತಿ ಇತ್ತೀಚಿನ ದಿನಗಳಲ್ಲಿ ಜಾತಿ ರಾಜಕಾರಣ ಮಾಡ್ತಾರಲ್ಲ, ಆದ ಸೀಲು ಅಂದರೆ ಯಾವ ಜಾತಿಯನ್ನು ಇಲ್ಲಿ ಬಂದಿದ್ದಾನೆ ಅಂತ ಸೀಲು, ಒಂದೊಂದು ಒಬ್ಬೊಬ್ಬ ಕ್ಯಾಸ್ಟಿಗೆ ಒಂದೊಂದು ಸೀಲು, ಆ ಮಗುವಿಗೆ ಸೀಲ್ ಹೊಡೀರಿ ಅಂತಲೂ ಹೇಳೋದು.
ಸರ್ಕಾರ ಯಾವ ಥರ ರೀತಿ ನಡೆಸುತ್ತೆ ಜನಗಳಿಗೆ ಮೊಬೈಲ್ ಕೊಡೋದಾಗಿರ್ಬೋದು, ಒಂದು ಫ್ರೀ ಊಟ ಕೊಡೋದು, ಅನ್ನ ಕೊಡೋದು ಎಲ್ಲ ಸರ್ಕಾರದ ವ್ಯವಸ್ಥೆ ಆಗಿರುತ್ತೆ. ಇಲ್ಲಿ ಏನು ಇಲ್ದಂಗೆ ತೋರಿಸ್ತಾರೆ, ಒಂದು ಗಿಡ ಗಂಟೆ ಏನು ಇಲ್ದಂಗೆ ತೋರಿಸುವಂಥ ಅದ್ಭುತವಾದ ಕಲ್ಪನೆ ಉಪೇಂದ್ರ ಅವರು ಅಂತ ಹೇಳ್ತೀನಿ. ಉಪೇಂದ್ರ ಸರ್ ಅವರೇ, ನಿಮ್ಮ ಟ್ಯಾಲೆಂಟ್ ಎಲ್ಲರಿಗೂ ಅದ್ಭುತವಾಗಿದೆ, ಸಕ್ಸಸ್ ಆಗಲಿ ಅಂತ ಹೇಳ್ತಾ ಇದ್ದೀನಿ. ನಮಸ್ಕಾರ.